ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ. ಇವತ್ತು ನುಗ್ಗೆಕಾಯಿ ಬದನೆಕಾಯಿ ಒಣಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಹುಳಿಯನ್ನು ತಗೊಂಡಿದ್ದೀನಿ, ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಂದನ್ನು ತಗೊಂಡಿದ್ದೀನಿ, ಮೆಣಸಿನ್ಕಾಯಿ 2, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಬದನೆಕಾಯಿನೂ ಸಮೇತ ಕ್ಲೀನ್ ಮಾಡಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೀನಿ. ಮಸಾಲೆಗೆ ತೆಂಗಿನಕಾಯಿ ತಗೊಂಡಿದ್ದೀನಿ ರುಬ್ಲಿಕ್ಕೆ, ಕೊತ್ತಂಬರಿ ಕಾಳು, ಅರಿಶಿನ ಪುಡಿ ಹಾಗೂ ಖಾರ ಪುಡಿ. ಒಣಮೀನನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಮೆಂತೆ ಹಾಗೂ ಸಾಸಿವೆಯನ್ನು ಹಾಕಿ ಕೊಡೋಣ. ಸ್ವಲ್ಪ ಕರಿಬೇವನ್ನು ಸೇರಿಸಿಕೊಟ್ಟಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹಾಕಿಕೊಟ್ಟಿದ್ದೀನಿ. ಈರುಳ್ಳಿಯನ್ನು ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಖಾರಕ್ಕೆ 2 ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಡ್ಬೋದು. ಬದನೆಕಾಯಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ತಗೊತಾ ಇದ್ದೀನಿ, ಯಾಕಂದರೆ ಸಾರಲ್ಲಿ ಕುದಿಬೇಕಾದ್ರೆ ಫುಲ್ಲು ಮೆಲ್ಟಾಗಿ ಹೋಗ್ತದೆ, ಇಲ್ಲಾಂದರೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡಿದೆ ನೋಡಿ, ಇಷ್ಟಾದರೆ ಸಾಕು. ಇವಾಗ ಕಡ್ದಿರ್ತಿರೋ ಮಸಾಲೆಯನ್ನು ಸೇರಿಸಿಕೊಟ್ಟಿದ್ದೀನಿ. ಎಷ್ಟು ನಮಗೆ ನೀರು ಬೇಕೋ ಅಷ್ಟನ್ನು ಸೇರಿಸಿ ಕೊಡ್ಬೋದು. ಈ ಟೈಮಲ್ಲಿ ನುಗ್ಗೆಕಾಯಿಯನ್ನು ಸೇರಿಸಿದ್ದೀನಿ. ಇದರ ಜೊತೆಗೇ ಒಣಮೀನನ್ನು ಸೇರಿಸಿಕೊಡೋಣ. ಇದರ ಒಟ್ಟಿಗೆ ಚೆನ್ನಾಗಿ ಕುದಿಬೇಕಾದ್ರೆ ಅದರ ರಸ ಎಲ್ಲ ಬಿಟ್ಟು ಒಳ್ಳೆ ಟೇಸ್ಟ್ ಆಗ್ತದೆ. ಅನ್ನ ಜೊತೆಗೆಲ್ಲ ತುಂಬ ಟೇಸ್ಟಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮಳೆಗಾಲದಲ್ಲಿ ಈ ಮೀನಿನ ರೇಟಿಗೂ ಈಗ ಒಣಮೀನೆಲ್ಲ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪನ್ನು ಸೇರಿಸಿಕೊಟ್ಟಿದ್ದೀನಿ. ಉಪ್ಪು ನೋಡ್ಕೊಂಡು ಸೇರಿಸಿದ್ರೆ ಸಾಕು, ಯಾಕಂದರೆ ಒಣಮೀನಲ್ಲಿ ಆಲ್ರೆಡಿ ಉಪ್ಪು ಇರೋದ್ರಿಂದ ಸ್ವಲ್ಪ ಸೇರಿಸಿಕೊಟ್ಟಿದ್ದೀನಿ. ಬೇಕಾದರೆ ಮತ್ತೆ ಸೇರಿಸಿಕೊಡ್ಬೋದು. ಚೆನ್ನಾಗಿ ಕುದ್ದಿದೆ ನೋಡಿ, ನೀರೆಲ್ಲ ಬತ್ತಿದೆ, ಬೆಂದಿದೆ ಇದು ನೀಟಾಗಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕು, ಆಫ್ ಮಾಡಿದರೆ ಆಯಿತು. ಟೇಸ್ಟಿಯಾದ ಒಣಮೀನು ನುಗ್ಗೆಕಾಯಿ ಸಾರು ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಥ್ಯಾಂಕ್ ಯು.